ನಿಮಗೂ ಕೂಡ ಸೊಸೈಟಿ ಅಂತ ಅಂದ್ರೆ ತುಂಬಾ ಭಯ ಆಗತ್ತಾ? ಭಯ ಆಗೋದು ಸಹಜ. ಆದ್ರೆ ಸೊಸೈಟಿ ಹೇಗೆ ಯೋಚಿಸುತ್ತೆ ಅನ್ನೋದನ್ನ ಇವತ್ತು ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಅದರ ನಂತರ ನೀವು ಸೊಸೈಟಿ ಬಗ್ಗೆ ಅಷ್ಟೊಂದು ಯೋಚಿಸಲ್ಲ ಅಂತ ನಾನು ಅನ್ಕೋತೀನಿ. ಒಂದು ಊರಲ್ಲಿ ಅಜ್ಜ ಅಜ್ಜಿ ಕತ್ತೆಯನ್ನ ಖರೀದಿ ಮಾಡಿ ಬೇರೆ ಊರಿಗೆ ತಗೊಂಡು ಹೋಗ್ತಾ ಇದ್ರು. ಆ ಸಮಯದಲ್ಲಿ ಓಡಾಡ್ತಾ ಇರೋ ಜನರು ಅದನ್ನ ನೋಡಿ ಕೆಲವು ಕಮೆಂಟ್ ಗಳನ್ನ ಕೊಟ್ರು. ಅದನ್ನೇ ಇವತ್ತು ನಾನು ನಿಮ್ಗೆ ಹೇಳ್ತೀನಿ, ಸೊಸೈಟಿ ಹೇಗೆ ನಿಮ್ಮ ಬಗ್ಗೆ ಯೋಚಿಸುತ್ತೆ ಅಂತ. ಆ ಅಜ್ಜ ಅಜ್ಜಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕತ್ತೆಯನ್ನ ಕೂಡ ಅವರು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಆ ಸಮಯದಲ್ಲಿ ಅಲ್ಲಿ ಇಬ್ರು ಜನರು ಅದನ್ನ ನೋಡಿ ಹೇಳಿದ್ರು, ಕತ್ತೆಯನ್ನ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರಲ್ಲಪ್ಪ, ಯಾವ ತರದ ಜನ ಇವರು ಅಂತ. ಆಗ ಆ ಅಜ್ಜ ಅಜ್ಜಿ ಇಬ್ರು ಅದರ ಬಗ್ಗೆ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದ್ರು. ಅದಕ್ಕೋಸ್ಕರ ಅಜ್ಜ ಅಜ್ಜಿಯನ್ನ ಮೊದಲು ಕತ್ತೆ ಮೇಲೆ ಕೂರಿಸಿ ಅದರ ಜೊತೆ ಹೋಗಲು ಪ್ರಯತ್ನಿಸಿದ್ರು. ಸ್ವಲ್ಪ ದೂರ ನಡೆದ ನಂತರ ಮತ್ತಿಬ್ರು ಜನ ಅದನ್ನ ನೋಡಿ ಹೇಳಿದ್ರು, ನೋಡು ಅಮ್ಮವ್ರ ಗಂಡ ಹೇಗೆ ಅಜ್ಜಿನ ಕುಳಿಸ್ಕೊಂಡು ತಾನು ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಅದನ್ನ ಕೇಳಿದ ಅಜ್ಜಿಗೆ ಸ್ವಲ್ಪ ಬೇಸರ ಆಯ್ತು. ಅದಕ್ಕೋಸ್ಕರ ನೀವು ಕತ್ತೆ ಮೇಲೆ ಕುತ್ಕೊಳ್ಳಿ, ನಾನು ನಡ್ಕೊಂಡು ಬರ್ತೀನಿ ಅಂತ ಅಂದ್ರು. ಸ್ವಲ್ಪ ದೂರ ನಡೆದ ನಂತರ ಮತ್ತಿಬ್ರು ಆ ಅಜ್ಜನನ್ನ ನೋಡಿ ಹೇಳಿದ್ರು, ಯಾವ ತರದ ಮನುಷ್ಯ ಇವನು, ಅಜ್ಜಿಯನ್ನ ನಡೆಸ್ಕೊಂಡು ತಾನು ಹೇಗೆ ಕತ್ತೆ ಮೇಲೆ ಕೂತಿದ್ದಾನೆ ಅಂತ. ಜನರು ನಾನ್ ಕೂತ್ರು ಹೇಳ್ತಾರೆ, ಅಜ್ಜಿ ಕೂತ್ರು ಹೇಳ್ತಾರೆ ಅಂತ ಹೇಳಿ ಇಬ್ರು ಕೂಡ ಆ ಕತ್ತೆ ಮೇಲೆ ಹತ್ಕೊಂಡು ಕೂತ್ಕೊಂಡ್ರು. ಸ್ವಲ್ಪ ದೂರ ನಡೆದ ನಂತರ ಅಲ್ಲಿ ಮತ್ತಿಬ್ರು ಜನರು ಅದನ್ನ ನೋಡಿ ಹೇಳಿದ್ರು, ಯಾವ ತರದ ಮನುಷ್ಯರು ಇವರು, ಆ ಕತ್ತೆ ಮೇಲೆ ಇಬ್ರು ಹತ್ಕೊಂಡು ಕೂತಿದಾರಲ್ಲ, ಇವ್ರಿಗೇನಾದ್ರೂ ಮನುಷ್ಯತ್ವ ಇದೆಯಾ ಅಂತ. ಅದನ್ನ ಕೇಳಿದ ಅಜ್ಜ ಅಜ್ಜಿಗೆ ಆ ಸಮಯದಲ್ಲಿ ಬೇಸರವಾಗಿ ಇಬ್ರು ಆ ಕತ್ತೆ ಮೇಲಿಂದ ಇಳಿದು ಕೆಳಗಡೆ ಬಂದ್ರು. ಸ್ವಲ್ಪ ಯೋಚನೆ ಮಾಡಿದ ನಂತರ ಈಗಾಗಲೇ ಅಜ್ಜ ಅಜ್ಜಿ ಆ ಕತ್ತೆಗೆ ತುಂಬಾ ಕಷ್ಟ ನಾವು ಕೊಟ್ಟಿದೀವಿ ಅಂತ ಅಂದ್ಕೊಂಡು, ನಾವ್ ಯಾಕೆ ಕತ್ತೆಯನ್ನೇ ನಮ್ಮ ಭುಜದ ಮೇಲೆ ಹೊತ್ಕೊಂಡು ಹೋಗ್ಬೋದಲ್ಲ ಅಂತ ಅನ್ಕೊಂಡು ಆ ಅಜ್ಜ ಅಜ್ಜಿ ಆ ಕತ್ತೆಯನ್ನ ಭುಜದ ಮೇಲೆ ಹೊತ್ಕೊಂಡು ಹೋಗ್ಲಿಕ್ಕೆ ನಿರ್ಧಾರ ಮಾಡಿದ್ರು. ಸ್ವಲ್ಪ ದೂರ ಹೋದ ನಂತರ ತುಂಬಾ ಜನ ಅದನ್ನ ನೋಡಿ ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ದೂರ ನಡೆದ ನಂತರ ಅಲ್ಲಿರೋ ಜನರು ಅದನ್ನ ನೋಡಿ ಹೇಳಿದ್ರು, ಯಾವ ತರದ ಮನುಷ್ಯರು ಇವರು, ಕತ್ತೆಗಿರೋ ಬುದ್ಧಿನೂ ಇವ್ರಿಗಿಲ್ಲ, ಕತ್ತೆಯನ್ನ ಯಾರಾದ್ರೂ ಭುಜದ ಮೇಲೆ ಎತ್ಕೊಂಡು ಹೋಗ್ತಾರಾ ಅಂತ. ಇದರಿಂದ ನಮ್ಗೆ ಅರ್ಥ ಆಗೋದೇನಂದ್ರೆ, ಈ ಸಮಾಜ ಹೇಗಿದೆ ಅಂದ್ರೆ, ನೀವು ಏನಾದ್ರೂ ಮಾಡಿದ್ರು ಹೇಳತ್ತೆ, ಮಾಡದಿದ್ರು ಹೇಳತ್ತೆ. ಹಾಗಾದ್ರೆ ನೀವು ಮಾಡಿ ಏನಾದ್ರೂ ಸಾಧಿಸಬಹುದಲ್ಲ ಮಾಡದೆ ಇರೋದಕ್ಕಿಂತ. ಯಾಕಂದ್ರೆ ಸಮಾಜ ಏನ್ ಮಾಡಿದ್ರು ಹೇಳತ್ತಲ್ವಾ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಮಾಜನ ನೀವು ಯಾವ ರೀತಿಯಲ್ಲಿ ನೋಡ್ತೀರಾ ಅನ್ನೋದನ್ನ ನೀವು ಒಮ್ಮೆ ಯೋಚಿಸಿ ನೋಡಿ. ಈ ಸ್ಟೋರಿಯನ್ನ ನಾನು 15 ವರ್ಷದ ಹಿಂದೆ ಕೇಳಿದ್ದೆ. ನನ್ನ ಮೈಂಡ್ ಸೆಟ್ ತುಂಬಾ ಡಿಫ್ರೆಂಟ್ ಆಗಿದೆ. ನಿಮ್ಗೂ ಕೂಡ ಈ ಸ್ಟೋರಿಯನ್ನ ಹೇಳಿದ್ರೆ ನಿಮ್ಮ ಲೈಫ್ ಬೆಟರ್ ಆಗ್ಬೋದು ಅಂತ ಇವತ್ತು ಈ ಸ್ಟೋರಿಯನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಇವತ್ತಿನಿಂದ ಸೊಸೈಟಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ. ನಿಮ್ಮ ವ್ಯಾಲ್ಯೂಬಲ್ ಸಮಯವನ್ನ ನನಗೆ ಕೊಟ್ಟಿರೋದಕ್ಕೆ ಧನ್ಯವಾದಗಳೊಂದಿಗೆ ಶುಭ ದಿನ.